ನಮಸ್ತೆ ಫ್ರೆಂಡ್ಸ್, ನಾನು ಈ ದಿನ ಬೆಳಗ್ಗೆಗೆ ತಿಂಡಿಗೆ ಅಂತ ಹೇಳಿ ಬಿಳಿ ಹೋಳಿಗೆ ಮಾಡಿದ್ದೆ. ಬೇಗ ಆಗುತ್ತೆ ಅಂತ ಹೇಳಿ ಮತ್ತು ಸ್ಮೂತಾಗಿರುತ್ತೆ. ಇದು ಕೈ ರೊಟ್ಟಿ ಥರನೇ ಬರುತ್ತೆ. ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಇದಕ್ಕೆ ಮೊಟ್ಟೆ ಪಲ್ಯ ಮಾಡ್ಕೊಂಡಿದ್ದೆ. ಕಾಂಬಿನೇಷನ್ ಯಾವುದಾದ್ರು ಮ್ಯಾಚ್ ಆಗುತ್ತೆ. ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಉಪ್ಪು, ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಟ್ಕೋಬೇಕು. ಇದಕ್ಕೆ ಅರಿಶಿನ ಪುಡಿ ಹಾಕೋದೇನು ಬೇಡ. ನಾವು ಹೋಳಿಗೆಗೆ ಕಲಿಸ್ಕೊಳ್ತೀವಲ್ಲ ಅದೇ ರೀತಿ ಅದಲ್ಲೇ ಕಲಿಸ್ಕೋಬೇಕು. ಒಂದು ತುಂಬ ಸ್ವಲ್ಪ ಚೆನ್ನಾಗಿ ನಾದಿ ಎಣ್ಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಟ್ಕೋಬೇಕು. 1 ಅವರ್ ನೆನೆಸ್ಬೇಕು. ನೆನೆದ್ರೆ ಹೋಳಿಗೆ ಚೆನ್ನಾಗಾಗುತ್ತೆ, ಸ್ಮೂತ್ ಆಗುತ್ತೆ. ಈ ಕಲಿಸೋದ್ರಲ್ಲಿ ಒಂದು ಹದ ಇರುತ್ತೆ. ಅದು ಚೆನ್ನಾಗಿ ನಾದಿ ಕಲಿಸಿದ್ರೆ ಅದು ಚಿರೋಟಿ ರವೆ ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ನೆನೆಯುತ್ತೆ. ತುಂಬ ನಾದಬೇಕು. ಎಣ್ಣೆ 1-2-3 ಸಲ ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದಿದ್ರೆ ಸ್ಮೂತಾಗಿ ಬರುತ್ತೆ. ಬೇಗನೆ ನೆನೆಯುತ್ತೆ ಅದು ಚಿರೋಟಿ ರವೆ ಎಲ್ಲ ಅಲ್ಲಿ. ಇಲ್ಲಾಂದರೆ ಹಾರ್ಡ್ ಆಗುತ್ತೆ. ಹಾಗಾಗಿ ಈ ಒಂದು ಹದದಲ್ಲಿ ಚೆನ್ನಾಗಿ ಕಲಸಿ ಇಟ್ಕೋಬೇಕು. 1 ಅವರಲ್ಲಿ ಬೇಗನೆ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತದೆ. ಕೈ ರೊಟ್ಟಿ ಥರನೇ ಬರುತ್ತೆ. ನಾನು ಸಾಮಾನ್ಯ ಮಾಡ್ತಾನೆ ಇರ್ತೀನಿ ಈ ಬಿಳಿ ಹೋಳಿಗೆನ. ನೋಡಿ, ಈ ರೀತಿ ಒಂದು ಹದದಲ್ಲಿ ಬಂದಿರುತ್ತೆ, ರೆಡಿಯಾಗಿರುತ್ತೆ. ನೋಡಿ, ಈ ರೀತಿ ಆದರೆ ಸಾಕು. ಈ ಥರ ಒಂದು ಎಣ್ಣೆ ಹಾಕಿಬಿಟ್ಟು ಸುತ್ತ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ 1 ಅವರ್ ಇಟ್ಟರೆ ಸಾಕು, ಬೇಗನೆ ಆಗುತ್ತೆ. ಹಂಗಾಗಿ ನೋಡಿ, ನಾನು ಇದಕ್ಕೆ ಹೂರಣ ಮಾಡ್ಕೋಬೇಕಲ್ಲ, ಸ್ವಲ್ಪ ಉಪ್ಪು, ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕಿ ಕೊಟ್ಟರೆ ಥರ ಮಾಡ್ಕೊಳ್ತೀನಿ. ಏಕೆಂದರೆ ಗಂಟು ಆಗಬಾರ್ದು. ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ ಅಂದಾಜು ಮೇಲೆ ಹಾಕ್ಕೊಳ್ತೀನಿ ನಾನು ಅಷ್ಟೇ. ಹಾಕ್ಕೊಂಡು ಈ ಥರ ಉಕ್ಕು ಬಂದಾಗ ಚೆನ್ನಾಗಿ ಕುದ್ದು ಉಕ್ಕು ಉಕ್ಕುತ್ತಾ ಇರುತ್ತೆ. ಆವಾಗ ಅಕ್ಕಿ ಹಿಟ್ಟು ಹಾಕಿ ಸ್ಮೂತಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ. ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬಾರ್ದು, ಸ್ವಲ್ಪ ಒಂದು ಸ್ಮೂತಾಗೇ ಇರಬೇಕು. ನೋಡಿ, ಈ ರೀತಿ ಮುದ್ದೆ ಥರ ಮಾಡ್ಕೊಳ್ತೀನಿ ನಾನು. ನೋಡಿ, ಈ ರೀತಿ ಆಗುತ್ತೆ. ಅದು ಚೆನ್ನಾಗಿ ನಾದ್ಕೊಂಡು ನೋಡಿ, ಈ ರೀತಿ ನಾದ್ಕೊಳ್ತೀನಿ ನಾನು. ಈ ರೀತಿ ನಾದ್ಕೊಂಡಾಗ ಈ ಹದದಲ್ಲಿ ಬರುತ್ತೆ. ನಾನು ಸ್ವಲ್ಪ ಮೀಡಿಯಮ್ ಉಂಡೆನೇ ತೊಗೊಂಡಿದ್ದೀನಿ ತಿಂಡಿಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ಅದು ನೋಡಿ, ರೆಡಿಯಾಗಿದೆ ನಂದು ಮೈದಾ ಹಿಟ್ಟು ಚಿರೋಟಿ ರವೆ ಕಲಸಿದ್ದು. ನಾನು ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಅದಕ್ಕೆ ಒಂದು ಸುತ್ತ ಎಣ್ಣೆ ಹಾಕಿ ನಾನು ಈ ಥರ ಉಜ್ಜುತ್ತೀನಿ. ತಟ್ಟಬೋದು, ನಾವು ಉಜ್ಜುತ್ತೀನಿ. ಇದನ್ನು ಈ ಥರ ಉಜ್ಜಿಬಿಟ್ಟು ಬೇಯಿಸ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ, ಈ ಮೆಥಡಲ್ಲಿ ಮಾಡ್ಕೊಳ್ತೀನಿ. ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಿರ್ತೀನಿ. ಈ ಥರ ನೋಡಿ, ಈ ಥರ ಉಜ್ಕೊಳ್ತೀನಿ. ಬೇಗನೆ ಆಗುತ್ತೆ, ತೆಳುಗೆ ಬರುತ್ತೆ. ನಾವು ಎಷ್ಟು ತೆಳು ಮಾಡಿಕೊಂಡ್ರೂ ಅಷ್ಟು ತೆಳು ಬರುತ್ತೆ ಮಾತ್ರ. ನೋಡಿ, ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಾಗುತ್ತೆ ಮಾತ್ರ. ಇದು ಕೈ ರೊಟ್ಟಿ ಥರ ಆಗುತ್ತೆ. ತಿಂಡಿಗೆ ಸ್ಮೂತಾಗಿರುತ್ತೆ, ರುಚಿಯಾಗಿಯೂ ಇರುತ್ತೆ. ಇದಕ್ಕೆ ನೀವು ಬೇಕಿದ್ರೆ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಊದುತ್ತಾ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ಇದು ಕಾಂಬಿನೇಷನ್ ನೀವು ಬದನೆಕಾಯಿ ಪಲ್ಯ, ಟೊಮೊಟೊ ಚಟ್ನಿ, ಮಸಾಲೆ ಪಲ್ಯಗಳು ಮತ್ತು ಮಸಾಲೆ ಸಾರು, ಚಿಕನ್ ಸಾರು, ಮಟನ್ ಸಾರು, ಕಾಯಿ ಚಟ್ನಿ ಎಲ್ಲದೂ ಇದಕ್ಕೆ ಕಾಂಬಿನೇಷನ್ನು ಮ್ಯಾಚ್ ಆಗುತ್ತೆ. ಹಾಗಾಗಿ ಯಾವ್ದಾದ್ರು ಮಾಡ್ಕೋಬೋದು ಪಲ್ಯಗಳು ಇದ್ರ ಜೊತೆಗೆ. ನಾನು ಹಂಗಾಗಿ ಮೊಟ್ಟೆ ಪಲ್ಯನೇ ಮಾಡಿದ್ದೆ. ಮೆಂತ್ಯ ಸೊಪ್ಪು ಮೊಟ್ಟೆ ಹಾಕಿ ಪಲ್ಯ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ತುಂಬ ರುಚಿಯಾಗಿರುತ್ತದೆ. ಮತ್ತು ನೋಡಿ ಹೆಂಗೆ ಊದ್ತಾ ಇದೆ ಅಂತ ನೋಡಿ. ಒಳ್ಳೆ ಕೈ ರೊಟ್ಟಿ ಥರ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಬಿಳಿ ಹೋಳಿಗೆ ಈ ಹದದಲ್ಲಿ ಮೆಥಡಲ್ಲಿ ಮಾಡಿಕೊಂಡ್ರೆ ಬಿಳಿ ಹೋಳಿಗೆ ತುಂಬ ಚೆನ್ನಾಗಾಗುತ್ತೆ. ನಾನು ನೋಡಿ, ಈ ರೀತಿ ಬರುತ್ತೆ, ಸ್ಮೂತಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಈ ಮೆಥಡಲ್ಲಿ ಮಾಡ್ಕೊಳ್ಳಿ ಹೋಳಿಗೆನ. ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೊಮ್ಮೆ ಮಾಡ್ಕೊಳ್ಳಿ. ನಾನು ಮೊಟ್ಟೆ ಪಲ್ಯ ನೋಡಿ ಕಾಂಬಿನೇಷನ್ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು.